ಡಿಸಿಎಂ ಡಿಕೆಗೆ ರಾಜಮಾತೆ ಪ್ರಮೋದಾದೇವಿ ಗುದ್ದು. ಬಾನು ಮತ್ತು ಚಾಮುಂಡಿ ಬೆಟ್ಟದ ವಿವಾದ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಜಮಾತೆ ಪ್ರಮೋದಾದೇವಿ ಗುದ್ದು. ಬಾನು ಮತ್ತು ಚಾಮುಂಡಿ ಬೆಟ್ಟದ ವಿವಾದ. ಸಿದ್ದು ಸರ್ಕಾರಕ್ಕೆ ಬಹಿರಂಗ ಪತ್ರ ಬರೆದಂತಹ ಪ್ರಮೋದಾದೇವಿ ಸರ್ಕಾರದ ನಡೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದಂತಹ ಪ್ರಮೋದಾದೇವಿ ಚಾಮುಂಡಿ ಬೆಟ್ಟದ ಸುತ್ತ ರಾಜಕೀಯ ನಡೆಸುತ್ತಿರುವುದು ತೀವ್ರ ಬೇಸರವನ್ನ ತಂದಿದೆ. ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿರುವಂತಹ ಗಣ್ಯರ ಪಟ್ಟಿ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳಿಕೆ ಅಸಂವೇದನಾಶೀಲವಾಗಿದೆ. ಇಂತಹ ಹೇಳಿಕೆ ನೀಡುವುದು ಅನಗತ್ಯವಾಗಿತ್ತು ಮತ್ತು ಇದು ಅನಗತ್ಯ ವಿಚಾರ ಅನ್ನುವಂಥದ್ದನ್ನು ಮಾತುಬಿಟ್ಟಿದ್ದಾರೆ. ಇದು ಹಿಂದೂ ದೇವಾಲಯ ಆಗಿರದಿದ್ರೆ ಮುಜರಾಯಿ ಅಡಿಯಲ್ಲಿ ತರಲಾಗ್ತಾ ಇರಲಿಲ್ಲ. ಸರ್ಕಾರದ ದಸರಾ ಸಾಂಸ್ಕೃತಿಕ ಆಚರಣೆ ಎಂಬುದು ನಮ್ಮ ಪರಿಗಣನೆ ಅಭಿಪ್ರಾಯ. ಇದು ಧಾರ್ಮಿಕ ಪಾವಿತ್ರ್ಯತೆ ಸಂಪ್ರದಾಯ ಪರಂಪರೆಯನ್ನ ಪಡೆಯಲು ಸಾಧ್ಯವಿಲ್ಲ. ಕರ್ನಾಟಕ ಸರ್ಕಾರ ಆಯೋಜಿಸಿರುವಂತಹ ಆಚರಣೆಯ ಧಾರ್ಮಿಕ ಸ್ವರೂಪದ್ದಾಗಿಲ್ಲ. ನಾವು ವಿಜಯದಶಮಿ ಸೇರಿ ನವರಾತ್ರಿ ಆಚರಣೆಗಳೊಂದಿಗೆ ಹೊಂದಿಕೊಂಡಿರುತ್ತವೆ. ಆದರೆ ನಾವು ಈ ಒಂದು ಧಾರ್ಮಿಕ ಆಚರಣೆಯನ್ನ ಖಾಸಗಿಯಾಗಿ ಆಚರಿಸ್ತಾ ಇದ್ದೇವೆ. ಗಣೇಶ ಹಬ್ಬ ಎಲ್ಲ ಅಡೆತಡೆ ತಪ್ಪು ಕಲ್ಪನೆಯನ್ನ ನಿವಾರಿಸಲಿ. ಹಿಂಗಂತ ಸರ್ಕಾರಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಹೇಳಿಕೆಯ ಬಗ್ಗೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತಹ ರಾಜಮಾತೆ. ವೀಕ್ಷಕರೇ, ವಿಚಾರ ಏನು ಅಂತಂದ್ರೆ, ದಸರಾ ಉದ್ಘಾಟನೆ ಮಾಡಲಿಕ್ಕೆ ಬಾನು ಅವರು ಬರ್ತಿದ್ದಾರೆ. ಅವರು ಕೂಡ ದಸರಾ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಈಡಾಗಿತ್ತು. ಬಾನು ಅವರು ಕೊಟ್ಟಿರುವಂತಹ ಆ ಒಂದು ಹೇಳಿಕೆ ಇತ್ತಲ್ಲ, 2023ರಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಆ ಒಂದು ಹೇಳಿಕೆಯಲ್ಲಿ ತೀವ್ರ ಆಕ್ಷೇಪಗಳು ವ್ಯಕ್ತವಾಗಿದ್ರು. ಇದಕ್ಕೆ ಪ್ರತಾಪ್ ಸಿಂಹ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಾಕಷ್ಟು ಹಿಂದೂ ನಾಯಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಇದೇ ಗ್ಯಾಪಲ್ಲಿ ಏನಾಯ್ತು, ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಅದು ಏನು ಅಂತಂದ್ರೆ, ಅದು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಸೇರಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಚಾಮುಂಡಿ ದೇವಸ್ಥಾನದ ಬೆಟ್ಟ. ಸೊ ಅದಕ್ಕೆ ರಾಜಮಾತೆ ಪ್ರಮೋದಾದೇವಿ ಅವರು ಸಿಡಿದೆದ್ದಿದ್ದಾರೆ. ಅದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಯಾಕಂತಂದ್ರೆ ಇದರಲ್ಲಿ ರಾಜಕೀಯವನ್ನ ತರಬೇಡಿ, ದಸರಾ ಉತ್ಸವ ಬೇರೆ, ನಿಮ್ಮ ರಾಜಕೀಯ ಬೇರೆ, ದಸರಾ ನಾಡಿನ ಹಬ್ಬವಾಗಿದೆ ಅಂತ ಹೇಳಿ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನ ನೋವಿನಲ್ಲಿ ಹೇಳಿಕೊಂಡಿರುವಂತಹ ರಾಜಮಾತೆ, ಇದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರ್ತಾ ಇರಲಿಲ್ಲ, ಇದು ಹಿಂದೂ ದೇವಸ್ಥಾನ ಆಗಿರೋ ಕಾರಣಕ್ಕಾಗಿ ಮುಜರಾಯಿ ಇಲಾಖೆಯ ಒಂದು ಅಡಿಯಲ್ಲಿ ಬಂದಿದೆ. ಹೇಗೆ ಹೇಳ್ತೀರಿ ಇದು ಹಿಂದೂ ದೇವಸ್ಥಾನ ಅಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಒಂದು ರಾಜಕೀಯವನ್ನ ಇಲ್ಲಿ ತರಬೇಡಿ, ನಾಡ ಹಬ್ಬ ಇದು ಅನ್ನುವುದನ್ನ ಪ್ರಮೋದಾದೇವಿ ಅವರು ಆ ಒಂದು ಪತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಗುದ್ದನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.